ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಮೊದಲನೇ ಮುಟ್ಟ ನಮಗೆ ಸೈಡ್ ಒಂದು ಸ್ಕ್ರೀನ್ ಶಾಟ್ ಆಗ್ತೀನಿ ನೋಡ್ಕೊಳ್ಳಿ. ಅವರು ಜಸ್ಟ್ ಏನು ಮಾಡಿಲ್ಲ, ಆ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಜಸ್ಟ್ ಅವರು 10 ರಿಂದ 15 ಸೆಕೆಂಡ್ ವಿಡಿಯೋ ಅಪ್ಲೋಡ್ ಮಾಡಿ ಎಷ್ಟು ಅರ್ನ್ ಮಾಡಿದ್ದಾರೆ ನೀವೇ ನೋಡ್ಕೊಳ್ಬೋದು. ಲೈವ್ ರೂಪಾಯಿ ಆಗ್ತದೆ. ನಾನು ನಿಮಗೆ ನೋಡ್ಕೊಳ್ಳಿ 53,500 ಮೇಲ್ಗಡೆ ಅರ್ನ್ ಮಾಡಿದ್ದಾರೆ. ಜಸ್ಟ್ ಅವರು ಏನು ಮಾಡಿದ, ಜಸ್ಟ್ 30 ಸೆಕೆಂಡ್ಸ್ ಒಂದು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಅರ್ನ್ ಮಾಡಿದ್ದಾರೆ. ಈ ಒಂದು ಪ್ಲಾಟ್ಫಾರ್ಮ್ ಆ್ಯಕ್ಚುಲಿ ಮುಟ್ಟು ಎಲ್ಲ ಯಾರೆಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ಇದ್ರ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ, ನಿಮಗೆ ಬೆಸ್ಟ್ ನಿಮಗೋಸ್ಕರ ನಾನು ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ತಂದಿದ್ದೀನಿ. ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಏನು ಮಾಡೋದು ಅವಶ್ಯಕತೆ ಇಲ್ಲ. ಜಸ್ಟ್ ಈ ಒಂದು ಪ್ಲಾಟ್ಫಾರ್ಮ್ ನೀವು ಅರ್ನಿಂಗ್ ಮಾಡ್ಬೇಕಾರೆ 0 ಫಾಲೋವರ್ಸ್ 0 ವಾಚ್ ಟೈಮ್, ಅದಕ್ಕೆ ಲಿಮಿಟ್ ಇಲ್ಲ. ಜಸ್ಟ್ ನೀವು ಮೊದಲೇ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ಅರ್ನಿಂಗ್ ಮಾಡ್ಕೊಳ್ಬೋದು. ಈಸಿ ನಿಮಗೆ ಆ ಒಂದು ಪ್ಲಾಟ್ಫಾರ್ಮ್ ನಿಮ್ಮ ಒಂದು ಪೇಜ್ ಮಾನಿಟೇಷನ್ ಕೂಡ ಆಗುತ್ತೆ, ನೀವು ಕೂಡ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ಒಂದು ಪ್ಲಾಟ್ಫಾರ್ಮು ಏನು ಎಲ್ಲ ನನಗೆ ಈ ಒಂದು ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಎಲ್ಲರಿಗೂ ನಿಮ್ಗೆ ಪ್ರತಿಯೊಬ್ಬರಿಗೂ ಒಂದು ಕಿವಿ ಮಾತು ಏನಪ್ಪ ಅನ್ಬೇಕಾರೆ, ಈ ಪ್ಲಾಟ್ಫಾರ್ಮ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಈ ಪ್ಲಾಟ್ಫಾರ್ಮ್ನಲ್ಲಿ ಪ್ರತಿ ವಾರಕ್ಕೆ 2,000 ರೂಪಾಯಿ ಅಮೌಂಟ್ ಬರುತ್ತೆ. ಅದು ಯಾವ ಒಂದು ಪ್ಲಾಟ್ಫಾರ್ಮ್ ನೋಡೋಂತ ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಮಂದಿ ಚಾನಲ್ ಯಾರು ಸುಮ್ಮನೆ ಪ್ಲೀಸ್ ಕೆಲಸ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಕಿಬೇಕಲ್ಲ ಬಟನ್ ಟನ್ ಅಂತ ಕ್ಲಿಕ್ ಮಾಡಿ. ಯಾವುದೇ ಕಾರಣಕ್ಕೂ ವಿಡಿಯೋ ಶೇರ್ ಮಾಡಿ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಉಂಟು, ನಾವು ಯೂಟ್ಯೂಬ್ನಿಂದ ನಾವು ಏನಾದರೂ ನಾವೆಲ್ಲ ದುಡ್ಡು ಮಾಡ್ಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗಬೇಕು. ಮೌಂಟೇಶನ್ ಆಗ್ಬೇಕಾರೆ ಅದೇ ಒಂದು ಕ್ರೈಟೇರಿಯಾ ಇದೆ, ಅಂದರೆ ಅದರದೇ ಆದಂಥ ಒಂದು ಕ್ರೈಟೇರಿಯಾ ಇದೆ. ಏನಪ್ಪ ಕ್ರೈಟೇರಿಯಾ? 1,000 ಸಬ್ಸ್ಕ್ರೈಬ್ 4,000 ವಾಚರ್ಸ್, ಅವಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆಗುತ್ತೆ. ಆದರೆ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಅದು ಯಾವುದೋ ಕ್ರೈಟೇರಿಯಾ ಇಲ್ಲ, ಯಾವುದೋ ಪಾಲಿಸಿ ಇಲ್ಲ. ಜಸ್ಟ್ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಈ ಪ್ಲಾಟ್ಫಾರ್ಮ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ. ಈಗಾಗಲೇ ತುಂಬ ಜನ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್ ನೀವು ರೀಲ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ, ತುಂಬ ಜನ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ. ಏನೂ ಮಾಡಿಲ್ಲ, ಅಲ್ಲಿ ವಿಡಿಯೋ ತೊಗೊಂಡು ಕಾಪಿ ಮಾಡಿ ಜಸ್ಟ್ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಅಪ್ಲೋಡ್ ಮಾಡಿ ಅರ್ನ್ ಮಾಡ್ಬೋದು. ಹಾಗಿದ್ರೆ ಆ ಪ್ಲಾಟ್ಫಾರ್ಮ್ ಯಾವುದು? ಆ ಪ್ಲಾಟ್ಫಾರ್ಮ್ ಯಾವುದಿಲ್ಲ, ತುಂಬ ಸಿಂಪಲ್. ಆ ಪ್ಲಾಟ್ಫಾರ್ಮ್ ನೇಮ್ ಬಂದ್ಬಿಟ್ಟು ಯಾವುದಪ್ಪ, ಮೋಜ್ ಅಂತ ಬಂದ್ಬಿಟ್ಟು. ಆ ಒಂದು ಪ್ಲಾಟ್ಫಾರ್ಮ್ ಮೋಜ್ ಅಂದರೆ ಮೋಜಿನಿಂದ ನೀವು ಯಾವ ರೀತಿ ಅರ್ನ್ ಮಾಡೋದು? ನಿಮಗೆಲ್ಲ ತುಂಬ ಜನ ಮೋಜ್ ನೋಡಿರ್ತಾರೆ, ಮೋಜಲ್ಲಿ ರೀಲ್ಸ್ ನೋಡಿರ್ತಾರೆ, ವಿಡಿಯೋ ನೋಡಿರ್ತಾರೆ. ಆದರೆ ಬಟ್ ಆ ಮೋಜ್ ಯೂಸ್ ಮಾಡ್ಕೊಂಡೆ ನೀವು ಪ್ರತಿ ತಿಂಗಳಿಗೆ 20 ರಿಂದ 10 ಅಂದರೆ ಮ್ಯಾಕ್ಸಿಮಮ್ 10 ರಿಂದ 20 ಸಾವಿರ ನೀವು ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಏನು ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲನೇದಾಗಿ ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಜಸ್ಟ್ ಈಗ ನಾವು ಈ ಮೋಜ್ ಓಪನ್ ಮಾಡ್ತೀನಿ. ಮೋಜ್ ಓಪನ್ ಮಾಡಿದ ತಕ್ಷಣ ಮೇನ್ ಇಂಪಾರ್ಟೆಂಟು ಏನೂ ಇಲ್ಲ, ಇದರ ಕಂಡೀಷನ್ ಏನು, ಯಾವ ರೀತಿ ಅರ್ನ್ ಮಾಡೋದೆಲ್ಲ ನಾನು ಹೇಳ್ತೀನಿ. ತುಂಬ ಸಿಂಪಲ್. ಈಗ ನೀವು ನೋಡ್ಕೊ, ಈ ಒಂದು ಪ್ರೊಫೈಲ್ ಬಂದ್ಬಿಟ್ಟು ನನ್ನ ಬ್ರದರ್ ಇಲ್ಲೇ ನಮ್ಮ ಕ್ಲೋಸ್ ನಮ್ಮ ಮನೆ ಬಾಜುನ ಇದ್ದಾರೆ. ಆ್ಯಕ್ಚುಲಿ ನಾನೇ ಮೌಂಟೇಶನ್ ಮಾಡಿದ್ದು, ನಿಮ್ಗೆಲ್ಲರಿಗೆ ಹೇಳ್ಬೇಕಾರೆ. ಈ ಪ್ಲಾಟ್ಫಾರ್ಮ್ ಅಂದರೆ ಈ ಪ್ರೊಫೈಲ್ ಆ್ಯಕ್ಚುಲಿ ಮೊದಲಿಗೆ ಇವರು ಯಾವುದೇ ರೀತಿ ಫಾಲೋವರ್ಸ್ ಇಲ್ಲ. ಈಗ ಈ ಪ್ರೊಫೈಲಲ್ಲಿ ಫಾಲೋವರ್ಸ್ ಎಷ್ಟು? 4 ಲಕ್ಷ ಮೇಲ್ಗಡೆ ಫಾಲೋವರ್ಸ್ ಇದ್ದಾರೆ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಇದರಲ್ಲಿ ನೀವು ಮೋಜಿನಿಂದ ನೀವು ದುಡ್ಡು ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟು ಮೋಜಲ್ಲಿ ಒಂದು ಪಾಲಿಸಿ ಇದೆ. ಅದೇನಪ್ಪ ಪಾಲಿಸಿ? ಅಷ್ಟು ಸಬ್ಸ್ಕ್ರೈಬರ್ಸ್ ಇಷ್ಟು ಫಾಲೋವರ್ಸ್ ಅಂತ ಏನಿಲ್ಲ, ಇಷ್ಟು ಲೈಕ್ಸ್ ಇರ್ಬೇಕಂತ ಏನಿಲ್ಲ. ಜಸ್ಟ್ ನಿಮ್ಮೊಂದು ಮೋಜ್ ಅಕೌಂಟು ಏನಾಗಬೇಕು, ಮೋಜ್ ಪವರ್ ಕ್ರಿಯೇಟರ್ ಸೆಲೆಕ್ಷನ್ ಆಗಬೇಕು. ಅಂದರೆ MPC ಅಂತ ಬಂದ್ಬಿಟ್ಟು. MPC ಅಂದರೆ ಮೋಜ್ ಪವರ್ ಕ್ರಿಯೇಟರ್ಸ್ ಅಂತ ಬಂದ್ಬಿಟ್ಟು. ಮೋಜ್ ಪವರ್ ಕ್ರಿಯೇಟರ್ ಅಂದರೆ ಏನು ಹೇಳೋದು ತುಂಬ ಸಿಂಪಲ್. ಅದಕ್ಕೆ ಯಾವ ರೀತಿ ಏನು ಎಲ್ಲ ನಾನು ನಿಮ್ಗೆ ಹೇಳ್ತೀನಿ, ಮೊದಲನೇ ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಈಗ ನೀವು ಒಂದು ಮೋಜ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮೋಜ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾರೆ ನಿಮ್ಮ ಮೊಬೈಲ್ ನಂಬರ್ ಮೂಲಕ ನೀವು ಮಾಡ್ಕೊಳ್ಬೋದು, ಇಮೇಲ್ ID ಮೂಲಕ ಕೂಡ ಮಾಡ್ಕೊಳ್ಳೋದು, ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ನಾನು ನಿಮಗೆ ಎಲ್ಲರಿಗೂ ಸಜೆಷನ್ ಮೊಬೈಲ್ ನಂಬರ್ನಿಂದ ಮಾಡ್ಕೊಳ್ಳಿ. ಯಾಕಂದರೆ ಮುಂದೆ ಏನೇ ಪ್ರಾಬ್ಲಮ್ ಆದರೂ ಇಮೇಲ್ ID ಯಾಕಂದ್ರೆ ನಿಮ್ಮ ಮೋಜ್ ಅಕೌಂಟ್ ಇರುತ್ತೆ, ಮೊಬೈಲ್ ನಂಬರ್ ಇದ್ದರೆ. ಅದಕ್ಕೋಸ್ಕರ ಏನು ಹೇಳೋದು ತುಂಬ ಸಿಂಪಲ್. ಮೊದಲು ಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ನೋಡ್ಕೊಳ್ಳಿ, ಇವ್ನು ಅರ್ನ್ ಮಾಡಿದ್ದು ಟೋಟಲಾಗಿ ನಿಮ್ಮ ಅರ್ನಿಂಗ್ ತೋರಿಸ್ಬಿಡ್ತೇನೆ ನೋಡಿ. ವ್ಯಾಲಿಡಲ್ಲಿ ಕ್ಲಿಕ್ ಮಾಡ್ತೇನೆ. ನೋಡ್ಕೊಳ್ಳಿ ಟೋಟಲ್ ಎಷ್ಟು ಅರ್ನ್ ಮಾಡಿದೆ ನೋಡ್ಕೊಳ್ಳಿ. ನೋಡಿ 53,054.1 ಅಂತ ಬಂದ್ಬಿಟ್ಟು ಇದು ನೋಡ್ಕೊಳ್ಳಿ. ಅಂದರೆ 53,500 ಮೇಲ್ಗಡೆ ಅರ್ನ್ ಮಾಡಿದ್ದಾನೆ ಇವನು. ಇದರಲ್ಲಿ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲು. ಯಾವ ರೀತಿ ಅಂದರೆ ಇಲ್ಲಿ ಮಿನಿಟ್ಸ್ ಮೂಲಕ ಬರುತ್ತೆ. ಅಂದರೆ ಮಿನಿಟ್ಸ್ ಅಂದರೆ ಈ 1 ಮಿನಿಟ್ಸ್ಗೆ ಅಂದರೆ 2 ಮಿನಿಟ್ಸ್ಗೆ 1 ರೂಪಾಯಿ ಅಂತ ಬಂದ್ಬಿಟ್ಟು. ಈಗ ಟೋಟಲ್ ಇವರಿಗೆ ಎಷ್ಟು ಮಿನಿಟ್ಸ್ ಆಗಿದೆ? 1 ಲಕ್ಷ ಮೇಲ್ಗಡೆ ಮಿನಿಟ್ಸ್ ಆಗಿದೆ. ಅವ್ನು ಟೋಟಲ್ ಅರ್ನಿಂಗ್ ಎಷ್ಟು? 53,000. ಅಂದರೆ 1 ಮಿನಿಟ್ಸ್ಗೆ ಅಂದರೆ 2 ಮಿನಿಟ್ಸ್ಗೆ 1 ರೂಪಾಯಿ ಅಂತ. ಅಂದರೆ ಟೋಟಲ್ ಅಮೌಂಟು 1,000 ಮಿನಿಟ್ಸ್ ಆದರೆ ಎಷ್ಟಾಗುತ್ತೆ? 500 ರೂಪಾಯಿ ಅಮೌಂಟ್ ಆಗುತ್ತೆ. ಆ್ಯಕ್ಚುಲಿ ವಿಡ್ರಾಲ್ ಇದೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಅಕೌಂಟ್ ಇದೆ, ಇದಕ್ಕೆ ವಿಡ್ರಾಲಿಂಗ್ ಆ್ಯಕ್ಚುಲಿ ಹೇಳ್ಬೇಕಾರೆ ಪ್ರತಿ ತಿಂಗಳು ಇದರಲ್ಲಿ ವಿಡ್ರಾಲ್ ಮಾಡಿದ್ವಿ. ಆ್ಯಕ್ಚುಲಿ ಇದರಲ್ಲಿ ವಿಡ್ರಾಲ್ ಇಷ್ಟೇ ನೋಡೋಂಗಿಲ್ಲ. ಆಲ್ಮೋಸ್ಟ್ ನೋಡಿ ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ನೋಡಿ 2,000 ಮಿನಿಟ್ಸ್ ಆದರೆ ಇದು ಎಷ್ಟಾಯಿತು? 1,000 ರೂಪಾಯಿ ಅಮೌಂಟ್. ಇದು ಪ್ರತಿ ಗುರುವಾರ ಸಂಜೆ ಬಂದು ಜಮಾ ಆಗುತ್ತೆ. ಇದ್ರದ್ದೊಂದು ಕಂಡೀಷನ್. ಏನು ಕಂಡೀಷನ್ ಅಂದರೆ ಪ್ರತಿ ಗುರುವಾರ ಬಂದು ಜಮಾ ಆಗುತ್ತೆ. ಪ್ರತಿ ವೀಕ್ಲಿ. ಇದು ಮಂತಿಂದಲ್ಲ, ತಿಂಗಳಿಂದಲ್ಲ, ಪ್ರತಿ ವೀಕ್ಲಿ. ನೋಡ್ಕೊಳ್ಳಿ ನೋಡಿ, ಇವ್ರು ಅರ್ನಿಂಗ್ ಮಾಡಿದ್ದು ನೋಡ್ಕೊಳ್ಳಿ. ಹಿಸ್ಟ್ರಿ ನೀವು ಯಾವ ರೀತಿ ಅರ್ನ್ ಮಾಡಿದ್ದಾರೆ. ಆ್ಯಕ್ಚುಲಿ ಈಗ ಬಂದಿದೆ ಇವರು ಅರ್ನಿಂಗ್ ಮಾಡೋದು. ಯಾಕಂದರೆ ಇವರು ಈಗ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇಶ್ಯೂನಿಂದ, ಫ್ಯಾಮಿಲಿ ಪ್ರಾಬ್ಲಮ್ನಿಂದ ವೀಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ. ಇವನು ಏನು ಮಾಡೋಲ್ಲ, ಜಸ್ಟು ಕಬ್ಬ ಕಡಿತಾನೆ. ರೈತರಿಗೆ ನಮಗೈತೆ ಕೂಲಿ ಕೆಲಸ ಮಾಡಿದೆ. ಒಬ್ಬ ವ್ಯಕ್ತಿ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ ಇವತ್ತು ಪ್ರತಿ ವಾರಕ್ಕೆ ಮ್ಯಾಕ್ಸಿಮಮ್ ಅಂದರೆ 2,500 ರೂಪಾಯಿ ಅಮೌಂಟ್ ಅರ್ನ್ ಮಾಡ್ತಾ ಇದ್ದಾರೆ ಇದರಿಂದ, ಈ ಮೋಜಿನಿಂದ.
ಇದರಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡೋದು. ಇದರಲ್ಲಿ ಯಾವ ರೀತಿ ಅಂದರೆ ತುಂಬ ಸಿಂಪಲ್, ನೀವು ಮೋಜ್ ಫಾರ್ ಕ್ರಿಯೇಟರ್ ಸೆಲೆಕ್ಷನ್ ಆಗಬೇಕು. ಅದು ಯಾವ ರೀತಿ ಅಂದರೆ ತುಂಬ ಸಿಂಪಲ್, ನಾನು ನಿಮಗೆ ಹೇಳ್ಬಿಡ್ತೀನಿ. ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಅಕೌಂಟ್, ಒಂದು ಮೋಜ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡಿದ ತಕ್ಷಣ ನೀವು ಏನು ಮಾಡೋಂಗಿಲ್ಲ, ನೀವು ಜಸ್ಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನು ನಾವು ಪ್ರೊಫೈಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡೋಕೆ. ವಾಪಸ್ ಬ್ಯಾಕ್ ಬಂದು 3 ಡಾಟ್ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ನೋಡ್ಕೊಳ್ಳಿ ಕ್ರಿಯೇಟರ್ ಟೂಲ್ಸ್ ಅಂತ ಇರುತ್ತೆ. ಇಲ್ಲಿ ನೋಡ್ಕೊಳ್ಳಿ MPC ಅಂತದೆ. MPC ಅಂತ ಏನಂತ ಹೇಳಿದ್ರೆ ಮೋಜ್ ಫಾರ್ ಕ್ರಿಯೇಟರ್ ಅಂತ ಬಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಮೋಜ್ ಫಾರ್ ಕ್ರಿಯೇಟರ್ ಸೆಲೆಕ್ಟ್ ಆಗಬೇಕು. ಸೆಲೆಕ್ಟ್ ಆಗ್ಬೇಕಾದ್ರೆ ಮ್ಯಾಕ್ಸಿಮಮ್ ಅಂದರೆ ನೀವು ಈ ಮೋಜ್ ಅಪ್ಲಿಕೇಶನ್ ಕ್ಯಾಮ್ರಾ ಇದೆಯಲ್ಲ, ಯಾವುದಂದ್ರೆ ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ನೋಡಿ, ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. ತುಂಬ ಸಿಂಪಲ್ಲು. ಓಕೆ, ಈ ಮೋಜ್ ಕ್ಯಾಮ್ರಾ ಇದೆಲ್ಲ, ಜಸ್ಟು ಈ ಮೋಜ್ ಕ್ಯಾಮ್ರಾ ಅಲೌ ಕೊಡ್ತೀನಿ. ಓಕೆ, ಈ ಅಲೌ ಕೊಟ್ಟರೆ ಇದು ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಆಗುತ್ತೆ. ಜಸ್ಟ್ ಹೇಳ್ಬೇಕಾರೆ ಅಲೌ ಕೊಟ್ಟರೆ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಆಗುತ್ತೆ. ಅದಕ್ಕೋಸ್ಕರ ಈ ಮೋಜ್ ಕ್ಯಾಮ್ರಾ ಏನಿದೆಲ್ಲ, ಜಸ್ಟು ಈ ಕ್ಯಾಮ್ರಾ ಏನಿದೆಲ್ಲ, ಈ ಕ್ಯಾಮ್ರಾ ಆ್ಯಕ್ಚುಲಿ ಇದನ್ನ ಅಲೌ ಕೊಟ್ಟರೆ ಈಗ ಸದ್ಯ ಕ್ಯಾಮ್ರಾ ಎಲ್ಲ ಆಫ್ ಆಗುತ್ತೆ. ಏನು ಮಾಡೋದು? ಓಕೆ, ಅಡ್ಜಸ್ಟ್ ಮಾಡೋಣ. ಈ ಮೋಜ್ ಅಂದರೆ ಆ್ಯಕ್ಚುಲಿ ಈ ಮೋಜ್ ಕ್ಯಾಮ್ರಾ ಏನಿದೆಲ್ಲ, ಈ ಮೋಜ್ ಕ್ಯಾಮ್ರಾದ ನೀವು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 3 ವಿಡಿಯೋ ಅಪ್ಲೋಡ್ ಮಾಡಿರಬೇಕು. ಈ ಮೋಜ್ ಅಪ್ಲಿಕೇಶನಿಂದ 3 ವಿಡಿಯೋ ಅಪ್ಲೋಡ್ ಮಾಡಬೇಕು. ಸ್ಟಾರ್ಟಿಂಗ್ ಇಷ್ಟೇ. ಅದರ ನಂತರ ನೀವು ಈ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಯೂಟ್ಯೂಬ್ ಶಾರ್ಟ್ಸಲ್ಲಿ ವಿಡಿಯೋ ಮಾಡ್ತಾರಲ್ಲ, ಅದನ್ನೇ ಡೌನ್ಲೋಡ್ ಮಾಡಿ ಹಾಕಬೇಕು. ಆದ್ರೆ ಬಟ್ ಒಂದು ಕಂಡೀಷನ್, ಅದ್ರ ವಾಟರ್ ಮಾರ್ಕ್ ಯಾವುದೇ ರೀತಿ ಇರಬಾರ್ದು. ವಾಟರ್ ಮಾರ್ಕ್ ಒಂದು ಇರಲಿ ಅಂದ್ರೆ ನಡೀತೆ, ಏನು ಬೇಕಾದ್ರೆ ಮಾಡ್ಬೋದು. ನೀವು ನೋಡ್ಕೊಳ್ಳಿ, ಆ್ಯಕ್ಚುಲಿ ಇದರಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದೊಂದು ಇದರಲ್ಲಿ 3 ಅಂದರೆ 3 ರೀಲ್ಸ್ ಮ್ಯಾಕ್ಸಿಮಮ್ ಈ ಮೋಜ್ ಕ್ಯಾಮ್ರಾದಿಂದ ಮಾಡಿರಬೇಕು. ಅಂದರೆ ಇದೇ ಒಂದು ಮೋಜ್ ಅಪ್ಲಿಕೇಶನಿಂದ ಕ್ಯಾಮ್ರಾದಿಂದ ವಿಡಿಯೋ ಮಾಡಿರಬೇಕು 3. ಮತ್ತು ಅದ್ರ ಜೊತೆ ನಿಮ್ಮ ಒಂದು ಅಕೌಂಟ್ ನೀವು ಏನು ಮಾಡ್ಕೊ, ಅಲ್ಲಿ ಕ್ರಿಯೇಟರ್ಸಲ್ಲಿ ಕೆಲವೊಂದಷ್ಟು ಕ್ಯಾಟಗರಿ ಇರುತ್ತೆ. ಆ ಕ್ಯಾಟಗರಿ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಂತ ನೀವು ಅಪ್ಲೈ ಮಾಡೋದು. ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾನು ನಿಮಗೆ ಅಪ್ಲೈ ಮಾಡೋದು ಅಂದರೆ ಈ ಮೋಜ್ ಫಾರ್ ಕ್ರಿಯೇಟರ್ಸ್ ಯಾವ ರೀತಿ ಅಪ್ಲೈ ಮಾಡೋದು ಅಂದರೆ ಅದ್ರ ಬಗ್ಗೆ ಸಪ್ರೇಟ್ ಒಂದು ಹೇಳಿ ಮಾಡಿದೆ. ಆ ವಿಡಿಯೋ ಇಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಇಲ್ಲಾಂದ್ರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ನೋಡಿ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಏನು. ಅದ್ರ ಬಗ್ಗೆ ಸಪ್ರೇಟ್ ಈಗಾಗಲೇ ಆಲ್ಮೋಸ್ಟ್ ಇದ್ರ ಬಗ್ಗೆ ತುಂಬ ವಿಡಿಯೋ ಮಾಡಿದೆ ನಾನು ನಿಮಗೆ. ನೀವು ಆ ಒಂದು ವಿಡಿಯೋ ನೋಡಿ ಮಾಡ್ಕೊಳ್ಳಿ. ಏನು ತುಂಬ ಸಿಂಪಲ್. ಇದರಲ್ಲಿ ಯಾವ ರೀತಿ ಅಂದರೆ ಜಸ್ಟ್ ನೋಡ್ಕೊಳ್ಳಿ ವ್ಯೂಸ್ ಯಾವ ರೀತಿ ಬರುತ್ತೆ. ಇದರಲ್ಲಿ ತುಂಬ ಅರ್ನಿಂಗ್ ನೋಡ್ಕೊಳ್ಳಿ. ಇಲ್ಲಿ ನಾನು ನಿಮಗೆ ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಟ್ರಾಪಿಕ್ಸ್ ನೀವು ನೋಡ್ಕೊಳ್ಬೇಕು. ಇವ್ರ ಪೇಜ್ ಮೌಂಟೇಶನ್ ಆಗಿದೆ ನೋಡ್ಕೊಳ್ಳಿ. ಇದರಲ್ಲಿ ಏನು ಕಂಡೀಷನ್ ಏನಿಲ್ಲ, ನಾನು ನಿಮ್ಗೆ ಹೇಳಿದ್ನಲ್ಲ, ಜಸ್ಟ್ ನೋಡ್ಕೊಳ್ಳಿ. ಏನು ನೋಡಿ ಇವ್ರ ಪೇಜ್ ನೋಡಿ, ಒಂದು MPC ಸೆಲೆಕ್ಟ್ ಆಗಬೇಕು. ಸೆಕೆಂಡ್ ಬಿಟ್ಟು ಪ್ರೊಫೈಲ್ ಪಿಕ್ಚರ್ಸ್ ಅಂದರೆ ಪ್ರೊಫೈಲ್ ಪಿಕ್ಚರ್ ಸರಿಯಾಗಿರಬೇಕು. ಮೊಬೈಲ್ ನಂಬರ್ ವೆರಿಫಿಕೇಷನ್ ಆಗಿರಬೇಕು. ಮತ್ತು ಅದ್ರ ಜೊತೆ ನಿಮ್ಮ ಅಂದರೆ ನಿಮ್ಮ ಒಂದು ಮೋಜ್ ಅಕೌಂಟಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕ್ ಆಗಿರಬೇಕು. ಅಷ್ಟು ಬಿಟ್ಟರೆ ಏನಿಲ್ಲ. ಮತ್ತು ಪ್ರೊಫೈಲ್ ವೆರಿಫಿಕೇಷನ್ ಇಂಪೋದನ್ನು ನೋಡ್ತಾರೆ. ಅದರ ನಂತರ ಬಿಟ್ಟು ಮೋಜ್ ಸೆಲೆಕ್ಟ್ ಅಂದರೆ ಮೌಂಟೇಶನ್ ಆಗುತ್ತೆ. ಈ ಮೋಜಲ್ಲಿ ಕೂಡ ಮೌಂಟೇಶನ್ ಆಗುತ್ತೆ. ನಾನು ನಿಮಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದಕ್ಕೆ ಯಾವುದೇ ರೀತಿ ಕಂಡೀಷನ್ ಇಲ್ಲ. ಇಷ್ಟೇ ಫಾಲೋವರ್ಸ್ ಇರಬೇಕು, ಇಷ್ಟೇ ಇದನ್ನಾಗಬೇಕು, ವ್ಯೂಸ್ ಆಗ್ಬೇಕಂತ ಏನು ಕಂಡೀಷನ್ ಇಲ್ಲ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ಬೇಕು. ಆದರೆ ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ, ಈಗ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಇದಾಗಲ್ಲ. ಜಸ್ಟ್ ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ನಿಮಗೆ ಒಂದು ಮೋಜ್ ಫಾರ್ ನೀವು MPC ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ವಿತಿನ್ 15 ದಿನ ಅಂದರೆ 30 ಡೇಸ್ ನಿಮ್ಗೆ ಟೈಮಿಂಗ್ ಬರುತ್ತೆ. ಆ ಟೈಮಿಂಗ್ ಬಂದ ನಂತರ ನೀವು ವೀಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸೋಂಗಿಲ್ಲ. ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ ಟೈಮಿಂಗ್ ಅಂದರೆ 30 ಡೇಸ್ ಇರುತ್ತೆ. ಆ 30 ಡೇಸ್ ಆದ ನಂತರ ನಿಮಗೆ ಮೋಜ್ ಫಾರ್ ಕ್ರಿಯೇಟರಲ್ಲಿ ಸೆಲೆಕ್ಟ್ ಆಗ್ತಾರೆ. ಸೆಲೆಕ್ಟ್ ಆದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಂದರೆ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಯಾವ ರೀತಿ ಮೌಂಟೇಶನ್ ಆಗುತ್ತೆ, ನಿಮ್ಮದು ಅದೇ ರೀತಿ ಆನ್ ಆಗುತ್ತೆ. ಅವಾಗ ಏನಾಗುತ್ತೆ, ನೀವು ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋದು, ಪ್ರತಿ ವೀಕ್ಲಿ ನಿಮ್ಮ ವೀಡಿಯೋ ಬೇಸಿಕ್ ಮೇಲೆ ಏನು ಮಾಡ್ತಾರೆ, ನಿಮಗೆ ಪೇಮೆಂಟ್ ಅನ್ನೋದು ಮಾಡ್ತಾರೆ. ಯಾವ ರೀತಿ ಪೇಮೆಂಟ್, ದುಡ್ಡು ಬರಲ್ಲ ಇದರಲ್ಲಿ. ಡೈರೆಕ್ಟಾಗಿ ಯಾವ ರೀತಿ ಮಿನಿಟ್ಸ್ ಕಳಿಸ್ತಾರೆ. ಆ ಮಿನಿಟ್ಸ್ ಇದು ನಾವು ದುಡ್ಡಾಗಿ ನಾವು ಕನ್ವರ್ಟ್ ಮಾಡ್ಕೊಳ್ಳೋದು. ಅಂದರೆ ಕನ್ವರ್ಟ್ ಅಂದ್ರೆ ಡೈರೆಕ್ಟ್ ಆಗುತ್ತೆ, ಏನು ಅವಶ್ಯಕತೆ ಇಲ್ಲ. ಯಾವ ರೀತಿ ನಾನು ತುಂಬ ಸಿಂಪಲ್ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇನ್ನೇನು ನೋಡ್ಕೊಳ್ಳಿ. ವ್ಯಾಲಿಡಿ ಮೇಲೆ ಕ್ಲಿಕ್ ಮಾಡೋ ತಕ್ಷಣ ಇಲ್ಲಿ ನೋಡ್ಕೊಳ್ಳಿ ರೆಡಿಯಮ್ ಅಂತ ಬರುತ್ತೆ. ಜಸ್ಟ್ ರೆಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ರೆಡಿಯಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾಕ್ಸಿಮಮ್ ನೀವು ನೋಡ್ಕೊಳ್ಳಿ ಎಷ್ಟು ಬೇಕಾದ್ರೂ ನೀವು ಹಾಕ್ಬೋದು ನೋಡಿ. ಈಗ ನಾನು ಮ್ಯಾಕ್ಸಿಮಮ್ 2000 ಹಾಕಿನಿ. 2000 ಹಾಕಿದ್ರೆ ಎಷ್ಟು ಅಮೌಂಟ್ ಆಗುತ್ತೆ, ಅದು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಟೋಟಲ್ ಅಮೌಂಟು ಅದು 1000 ಅಂದರೆ 1000 ಅಮೌಂಟ್ ಆಗುತ್ತೆ. ಅಂದರೆ 2 ಮಿನಿಟ್ಸ್ಗೆ 1,000 ರೂಪಾಯಿ ಅಮೌಂಟ್ ಅಂತ. ಈಗ 1000 ಮಿನಿಟ್ಸ್ ಆದರೆ 500 ರೂಪಾಯಿ ಅಮೌಂಟ್ ಅಂದಂಗೆ. ಇನ್ನು ನೋಡಿ ಮ್ಯಾಕ್ಸಿಮಮ್ ನಂದು ಎಷ್ಟಿದೆ, 12 ಮಿನಿಟ್ಸ್ ಇದೆ. ಅಂದರೆ 12 ಮಿನಿಟ್ಸ್ ಇದೆ. ಟೋಟಲ್ ಅಮೌಂಟು ಎಷ್ಟು ಅಮೌಂಟ್ ಆಗುತ್ತೆ, 6 ರೂಪಾಯಿ ಬರುತ್ತೆ ನೋಡಿ. ಈ ರೀತಿ ನೀವು ಮಾಡಿ ವಿಡ್ರಾಲ್ ಮಾಡ್ಕೊಳ್ಬೋದು. ಯಾಕಂದರೆ ಇದೆಲ್ಲ ನಿಮಗೆ ಹೇಳ್ತದೆ ನನ್ನ ಅಕೌಂಟ್ ಇದು. ನನ್ನ ಅಕೌಂಟಿಗೆ ಅವ್ನ ಹತ್ತಿರ ಅಕೌಂಟ್ ಇಲ್ಲ. ನನ್ನ ಅಕೌಂಟಿಂದ ನನಗೆ ಅಮೌಂಟ್ ಮಾಡ್ತಾನೆ, ಅವ್ನಿಗೆ ಪೇಮೆಂಟ್ ಮಾಡ್ತೀನಿ, ದುಡ್ಡು ಕೊಡ್ತೇನೆ ಇಷ್ಟೇ. ಈ ರೀತಿ ಮಾಡಿ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಯಾಕಂದ್ರೆ ತುಂಬ ಜನ ನೀವು ಮಾಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಮಾಡಿ, ಬೇಡ ಅಂತನಲ್ಲ, ಅದರಲ್ಲೇ ಅದೇ ವಿಡಿಯೋ ಡೌನ್ಲೋಡ್ ಮಾಡಿ ತೊಗೊಂಡ್ಬಂದು ಇದರಲ್ಲಿ ಅಪ್ಲೋಡ್ ಮಾಡಿ ಅಷ್ಟೇ. ಇದರಲ್ಲಿ ಯಾವುದೇ ರೀತಿ ಕಂಡೀಷನ್ ಇಲ್ಲ. ನಾನು ನಿಮ್ಗೆ ಹೇಳ್ಬೇಕಾದ್ರೆ ಮೊದಲು ಎಷ್ಟು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು. ಮೊದಲು 3 ಅಂದರೆ ಮೋಜ್ ಕ್ಯಾಮ್ರಾದಿಂದ 3 ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು. ಅದರ ನಂತರ ನೀವು ಯಾವುದೇ ರೀತಿ ಇದು ಮಾಡಲಿ ಅಂದ್ರೆ ನಡೆಯುತ್ತೆ. ಜಸ್ಟ್ ಇದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡೋದು. ಇದರಲ್ಲಿ ಅರ್ನಿಂಗ್ ಯಾವ ರೀತಿ ಬರುತ್ತೆ ನೀವು ನೋಡ್ಕೊಳ್ಳಿ. ಲೈವ್ ಸ್ಟ್ರೀಮ್ ಮೂಲಕ ನೀವು ಅರ್ನಿಂಗ್ ಮಾಡ್ಕೋಬೋದು. ಲೈವ್ ಸ್ಟ್ರೀಮ್ ರಿವೈಟ್ಸ್ ಬರುತ್ತೆ. ಮತ್ತು ಮೋಜ್ ಫಾರ್ ಕ್ರಿಯೇಟರ್ ಲ್ಯಾಂಗ್ವೇಜ್ ಮೂಲಕ 84 ಬಂದಿದೆ. ಇವಾಗ ನೋಡ್ಕೊಳ್ಳಿ ಮೋಜ್ ಫಾರ್ ಕ್ರಿಯೇಟರ್ಸಲ್ಲಿ ಎಷ್ಟು 1 ಲಕ್ಷ ಇನ್ನು ಬಂದಿದೆ ನೋಡಿ. ವಿಡಿಯೋ ಪ್ರೊಫೈಲ್ನಿಂದ 8 ಮಿನಿಟ್ಸ್ ಬಂದಿದೆ. ಈ ರೀತಿ ನಿಮಗೆ ಇದರಲ್ಲಿ ಹಲವಾರು ರೀತಿ ನೀವು ಅರ್ನ್ ಮಾಡ್ಬೋದು. ಆದರೆ ಬಟ್ ಅರ್ನ್ ಮಾಡ್ಬೇಕಾದ್ರೆ ನಿಮ್ಮ ಮೋಜ್ ಫಾರ್ ಕ್ರಿಯೇಟರ್ ಸೆಲೆಕ್ಟ್ ಆಗಬೇಕು. MPC ಅಂತಾರನ್ನು ಆ ಸೆಲೆಕ್ಟ್ ಆಗ್ಬೇಕಾದ್ರೆ ಏನು ಮಾಡೋಂಗಿಲ್ಲ, ಪ್ರತಿದಿನ ವೀಡಿಯೋ ಅಪ್ಲೋಡ್ ಮಾಡೋಕೆ ಕಷ್ಟಪಟ್ಟು ಏನು ಮಾಡೋಂಗಿಲ್ಲ. ಜಸ್ಟ್ ಅಲ್ಲಿ ವಿಡಿಯೋ ತೊಗೊಂಡು ಇಲ್ಲಿ ಅಪ್ಲೋಡ್ ಮಾಡೋದು ಅಷ್ಟೇ. ಆದರೂ ಕೂಡ ನಾನು ನಿಮಗೆ ಸಜೆಷನ್ ಮಾಡೋದ್ರಿಂದ ಪ್ರತಿದಿನ ನೀವು 2 ವಿಡಿಯೋ, ಈ ಇನ್ಸ್ಟಾಗ್ರಾಮ್ ಆಗಿರೋದು, ಯೂಟ್ಯೂಬ್ ಆಗಿರೋದು, ಹೇಗಾರು ವಿಡಿಯೋ ಶೂಟ್ ಮಾಡ್ತಾರೆ, ಆ ವಿಡಿಯೋ ಅಪ್ಲೋಡ್ ಮಾಡಿ. ಅದ್ರ ಜೊತೆಗೆ ಈ ಮೋಜ್ ಕ್ಯಾಮ್ರಾದಿಂದ ಪ್ರತಿದಿನಕ್ಕೆ 1 ವಿಡಿಯೋ ಅಪ್ಲೋಡ್ ಮಾಡಿ ಅಷ್ಟೇ. ಇಷ್ಟು ಮಾಡಿದ್ರೆ ಸಾಕು. ಮೊದಲೇ ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಆಫ್ ಮಾಡ್ತೀನಿ. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮೊಂದು ಆಟೋಮೆಟಿಕ್ ನಿಮ್ಮೊಂದು ಮೋಜ್ ಪ್ರೊಫೈಲ್ ಮೌಂಟೇಶನ್ ಆಗುತ್ತೆ. ಇದರಿಂದ ನೀವು ಯಾವುದೇ ರೀತಿ ಕಂಡೀಷನ್ ಇಲ್ಲದೆ ಪ್ರತಿದಿನ ನೀವು ಪ್ರತಿ
ಪ್ರತಿ ಶುಕ್ರವಾರ ಅಂದ್ರೆ ನಿಮಗೆ ಶುಕ್ರವಾರ ಅಂದ್ರೆ ಗುರುವಾರ ಬರುತ್ತೆ, ಶುಕ್ರವಾರ ನೀವು ವಿಡ್ರಾಲ್ ಮಾಡ್ಕೊಳ್ಬಹುದು. ಪ್ರತಿ ವೀಕ್ಲಿ ನೀವು ವಿಡ್ರಾಲ್ ಮಾಡ್ಕೊಳ್ಬಹುದು ಆರಾಮಿಗೆ. ಆದ್ರೆ ಬಟ್ ಆ ವಿಡ್ರಾಲ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, KYC ಮಾಡಬೇಕು. ಆ KYC ಮಾಡ್ಬೇಕಾದ್ರೆ ಪ್ಯಾನ್ ಕಾರ್ಡ್ ಬೇಕು. ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದೆ, ಅದನ್ನು ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಏನು ಹೇಳೋದು ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ನಿಮಗೋಸ್ಕರ ವಿಡಿಯೋ ಮಾಡಿದೆ. ಈ ಒಂದು ಯಾವ ರೀತಿ ಅನಿಸ್ತು ಚಿಕ್ಕದಾಗಿ ಕೌನ್ಸಿಲ್ ಕಮಿಟಿಗೆ, ಅದ್ರ ಜೊತೆಗೆ ಪ್ರತಿಯೊಬ್ಬ ಕರ್ನಾಟಕ ಫ್ಯಾಮಿಲೀಸ್ ಆಗಿರೋದು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ. ಏನೀಗ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಯಾಕಂದ್ರೆ ನಿಮಗೆ ಪ್ಯಾಕೆಟ್ ಮನಿ ಖರ್ಚಿಗೋಸ್ಕರ ಆಗುತ್ತೆ. ಈಗ ರೀಲ್ಸ್ ಮಾಡ್ತಾ ಇದ್ದಾರೆ, ಆ ರೀಲ್ಸ್ ತೊಗೊಂಬಂದು ಇಲ್ಲಿ ಅಪ್ಲೋಡ್ ಮಾಡಿ ಅಷ್ಟೇ ಅಂತ ಇವತ್ತು ಮುಸ್ಲಿಂ ಪ್ರತಿಯೊಬ್ಬ ಕರ್ನಾಟಕ ಫ್ಯಾಮಿಲೀಸ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟು ಎಲ್ಲರಿಗೆ ಬಾಯ್. ಅಲ್ಲಿವರೆಗೆ ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೆ. ಬಾಯ್.